ಊರಲ್ಲಿ ಆ ಅಮ್ಮನ್ ಕೈ ಮುಗಿತಾರೆ. ಇನ್ ಬಿಟ್ಟೋಗಿಲ್ವಲ್ಲಪ್ಪ ಇವನ್ನ, ಇಂತ ಕಳೆದವನಲ್ಲ, ಇಂತ ಬಿಟ್ಟೋಗಿಲ್ವಲ್ಲ ನೀನು ಅಂತ ಅವ್ರ ಕೈ ಎತ್ ಮುಗಿತಾರೆ. ಸುಮಾರು ಒಂದು 10,000 ಕಾಲ್ಸ್ ಬಂದಿರ್ಬೋದು. ಇದೇ ಫಸ್ಟ್ ಕಾಲ್ ಈ ತರ ಹೆಂಡತಿನ ಹೋಗ್ಲಿ, ಹೆಂಡತಿನ ದೇವ್ರ ತರ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಹೆಂಡತಿ ನನ್ನ ತಾಯಿ ಸಮಾನ ದೇವ್ರ ಸಮಾನ ಅಂತ ಹೇಳ್ತಿರೋರು ನೀವು ಒಬ್ರೆ. ನಾನು ಒಂದ್ಸರಿ ನಿಮ್ಮಿಬ್ಬರನ್ನು ಗಂಡ ಹೆಂಡತಿನ ಮೀಟ್ ಮಾಡ್ಬೇಕು ಅಂತ ಕರಿತೀನಿ ಆಫೀಸ್ಗೆ. ಹೆಂಡತಿ ಒಬ್ಳು ನಿಯತ್ತಾಗಿ ನೆಮ್ಮದಿಯಾಗಿ ಪ್ರೀತಿ ಕೊಟ್ಕೊಂಡು ಖುಷಿ ಕೊಟ್ಕೊಂಡಿದ್ರೆ 1000 ಕೋಟಿಗೆ ಸಮ. ಬಿಟ್ಬಿಟ್ಟು ಊರಿಗೆ ಬಂದ್ಬಿಟ್ಟೆ. ಅವ್ರಿಗೆ ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟು ಮನೆ ಬಾಡಿಗೆ ಕಟ್ಕೊಂಡು ಹುಡುಗನ್ ಓದಿಸಿದ್ರು ಸರ್. ನನ್ನ ಸರ್ವಸ್ವ, ನನ್ನ ಜೀವನನೇ ಅವಳಿಗೆ ಕೊಡ್ಬೇಕು ಅನ್ಸುತ್ತೆ. ನೀನೇನೋ ಗಾಂಧಿ ಬಾರೋ ದುಡ್ಡು ಮಾಡೋದ್ ತೋರಿಸ್ತೀನಿ ಅಂದ್ರು. ನಮ್ ಪಕ್ಕದಾಗಿರೋ ಸರ್, ಪ್ಲೀಸ್ ಸರ್ ಬಾ, ನನ್ನ ಹಾಳು ಮಾಡಿದ್ರು. ಅವ್ರು ಸತ್ತೋಗ್ಬಿಟ್ರಲ್ಲ. ಒಂದೊಂದೇ ಒಡೆ ತಗೊಂಡೋಗೋದು, ಅಡ ಇಕ್ಕೋದು, ಈ ರೇಸ್ ಆಡಕ್ ಹೋಗೋದು. ಮಿನಿಮಮ್ 4 ಕೋಟಿ ಕಳೆದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್ ಬಿಟ್ಟು ಸರ್, ಸೂರ್ಯ ಅವರೇ. ಸರ್ ಆರಾಮ ಸರ್? ಆರಾಮ ಸರ್ ಒಂದ್ ಸೆಕೆಂಡ್ ಸರ್, ಪ್ಲೀಸ್ ಮಾತಾಡ್ಬೋದಾ? ಮಾತಾಡಿ. ಸರ್ ತುಂಬಾ ಖುಷಿ ಆಯ್ತು ಸರ್. ಫೋನ್ ಐತೆ, ಬೆಳಿಗ್ಗೆ ಮಾಡ್ತಲೇ ಇದ್ದೆ. ಹೇಳಿ. ಸರ್ ಏನಾಯ್ತು ಗೊತ್ತಾ, ತುಂಬಾ ಖುಷಿ ಆಯ್ತು ಸರ್ ನೀವು ಮಾಡ್ತಾರೆ. ನನ್ನ ಎಷ್ಟು ಕಡೆ ಎದ್ದೇಳಿ ನೋಡ್ತೀನಿ ಗೊತ್ತಾ ಸರ್, ನಾನು 4 ಗಂಟೆ ಎದ್ದೇಳ್ತೀನಿ ಕೆಲ್ಸಕ್ಕೆ. ನಾನು ಅವಾಗಿಂಟ ನಿಮ್ದು ಚಾನಲ್ ನೋಡ್ತೀನಿ, ನೋಡ್ತಾ ಇರ್ತೀನಿ. ಅವ್ರು ಯಾವ ಸರ್ 18 ಜನ ಮೇಂಟೈನ್ ಮಾಡ್ತಾರ, ಯಾವ ಸರ್ ಬೇವರ್ಸಿ ಮುಂಡೆ ಥೂನಾ ಮೊನ್ನ. ಸಾರಿ ಹಂಗೆಲ್ಲ ಲಾಂಗ್ವೇಜ್ ತಪ್ಪಾಗುತ್ತೆ. ಅಯ್ಯ ಅಂತವ್ರಿಗೆ ಏನ್ ಹೇಳಿದ್ರು ಕಡಿಮೆನೆ ಎತ್ರಿ. ಥೂನಾ ಮೊನ್ನ 18 ಜನ ಮೇಂಟೈನ್ ಅಂದ್ರೆ ಸರ್ ನನ್ ಗ್ರೇಟ್ ಸರ್. ನಾನು ತುಂಬಾ ಗ್ರೇಟ್. ಯಾಕಂದ್ರೆ ನಾನು ಮಿನಿಮಮ್ 4 ಕೋಟಿ ಕಳಿದೀನಿ ಸರ್. ನಂದು ಹೇಳ್ಬಿಡಿ, ಇಷ್ಟೇ ಟೇಕೆಸ್ಟ್ ಮಾಡ್ತೀರಾ ಸರ್ ಪ್ಲೀಸ್? ಮಾಡೋಣ ಹೇಳ್ರಿ. ಹಿಂಗ್ ಗೊತ್ತಾ ಸರ್, ನಾನು 2005 ಮದ್ವೆ ಆದೆ ಸರ್. 5 ಮದ್ವೆ ಆದ್ರೆ ನಾನು ಅಪ್ಟ ಗಾಂಧಿ ಸರ್. ಅಂದ್ರೆ ₹1 ಯಾರಿಗೂ ಟೀ ಕೊಡ್ತಿರ್ಲಿಲ್ಲ ಯಾರು. ನಾನು ಗ್ಯಾಸ್ ಅಲ್ಲಿ ಮೆಣಸ್ಟಿಕ್ ಅಲ್ಲಿ ಸಿಲಿಂಡರ್ ಸಪ್ಲೈ ಮಾಡಕ್ ಬಂದೆ. ಗ್ಯಾಸ್ ಸಪ್ಲೈ ಮಾಡ್ತಾ ಇದ್ದ ನಾನು. ಯಾರು ಬಂದ್ರೆ ಟೀ ಕೊಡ್ತಾ ಇಲ್ಲ. ಯಾಕೆ ಕೊಡ್ಸ್ಬೇಕು ಅವ್ರಿಗೆ ಅಂತ ಅನ್ಕೊಂತ ಇದ್ದೆ. ಆಮೇಲೆ ಹಂಗೆ ಆಯ್ತು ಸರ್. 2003 ಕೆಲ್ಸಕ್ ಬಂದೆ. 4 5 ಆಯ್ತು. ಅವಾಗೆಲ್ಲ ದುಡ್ಡಿಗೆ ಎಷ್ಟ ಬೆಲೆ. ಅವಾಗ್ಲೇ ನಾನು ₹1000 ದುಡಿತಾ ಇದ್ದೆ. ₹1000 ಬೆಲೆ ಅಲ್ವಾ ಸರ್? 100%. ಇವಾಗ ಲಕ್ಷ ಸರ್. ಆಮೇಲೆ 2005 ಚಿನ್ನ ಎಷ್ಟು, ಗೋಲ್ಡ್ ಎಷ್ಟು ಗೊತ್ತು ಸರ್? ಅವಾಗ ನಮ್ಮ ಮದುವೆ 2005 ಮಾರ್ಚ್ 27. ಅವಾಗೆಲ್ಲ 2800 2300. ಇಲ್ಲ ಸರ್, 585 KDM ನೆಲಮಂಗಲದಲ್ಲಿ ಮಾಡಿಸಿದ್ದು ಜಯಣ್ಣ ಅಂತ. ಎಷ್ಟು? ಯಾವ್ದ್ರಲ್ಲಿ? 2005 ಮಾರ್ಚ್ 27ನೇ ತಾರೀಕು ಮಾಡಿಸಿದ್ದು KDM ಸೀಲು. 2005 ಮಾಡಿಸಿದ್ದು ಚಿನ್ನ, ಗೋಲ್ಡ್ ಮಾಡಿಸಿದ್ದು ಸರ್ ₹585 KDM. ಅವ ಮಾಡಿಸ್ನ ಸರ್ ಅಷ್ಟೇ ಮಾಡಿಸ್ದೆ ಸರ್. ನನ್ನ ಹೋಗ್ತಾ ನಮ್ಮ ಅಲ್ಲಿ ಮೆಸ್ಟಿಕ್ ಗೊತ್ತಲ್ಲ ಸರ್, ಗಾಂಧಿನಗರ ಕೋಡಸ್ ಫ್ಯಾಕ್ಟ್ರಿ ಪಕ್ಕ ಗ್ಯಾಸ್ ಆಫೀಸು. ಆಮೇಲೆ ಹಿಂಗೆ ಬರ್ತಾ ನನ್ನ, ನೀನೇನೋ ಗಾಂಧಿ ಹಂಗೆ ನಾನು ₹1 ಲೆಕ್ಕ ಹಾಕ್ತಾ ಇದ್ದೆ. ಆ ರೇಸ್ಗೋಸ್ಕರ ಸಿಲಿಂಡರ್ ಹಾಕ್ತಾ ಇದ್ದ. ನೀನೇನೋ ಗಾಂಧಿ ಬಾರೋ ದುಡ್ಡು ಮಾಡೋದ್ ತೋರಿಸ್ತೀನಿ ಅಂದ್ರು. ನಮ್ ಪಕ್ಕದಾಗಿರೋ ಸರ್, ಪ್ಲೀಸ್ ಸರ್ ಬಾ, ನನ್ನ ಹಾಳು ಮಾಡಿದ್ರು. ಅವ್ರು ಸತ್ತೋಗ್ಬಿಟ್ರಲ್ಲ ಸರ್. ಇದು ಟೆಲಿಕಾಸ್ಟ್ ಮಾಡ್ಲೇಬೇಕಲ್ಲ, ಯಾಕಂದ್ರೆ ಇದು ಸಾಮಾಜಿಕ ಸೋಷಿಯಲ್ ಮೀಡಿಯಾ ಇದು ಎಲ್ಲ. ಓಕೆ, ಬಟ್ ಗೋಲ್ಡ್ ರೇಟ್ 2005 ಯಾವಾಗ ಹೇಳಿದ್ ನೀವು? 2005 ಸರ್. 2005 ಅಷ್ಟಕ್ಕೆ ಹೇಳಿಲ್ಲ ಸರ್. ಅವಾಗ ಸರ್ 580 ನನ್ನ ಹತ್ರ ಬಿಲ್ ಐತೆ, ವಿತ್ ಬಿಲ್ ಐತೆ. 580 KDM, ₹585. ಹ್ಞೂ ಸರ್. 2006 ಆಯ್ತು, ₹1000 ಬಂತು. 1100 ಬಂತು. ಬೇಕಾದ್ರೆ ಯಾರೋ ವಿಚಾರಿಸಿ, ಬೇಕಾರೆ ನಿಮ್ಮಲ್ಲಿ ಗೊತ್ತಾಗುತ್ತೆ. 2006 7ಕ್ಕೆ 1100 ಬಂದ್ಬಿಡ್ತು. ಕರೆಕ್ಟಾ ಸರ್? ಬೇಕಾರೆ ಇಲ್ಲ, ಯಾರೋ ವಿಚಾರಿಸಿ ಬೇಕಾರೆ. ನಾನು ₹585 KDM ನೆಲಮಂಗಲ ಜಯಣ್ಣ ಅಂತ ಫೇಮಸ್ ಅವರು, ಅಲ್ಲಿ ಮಾಡಿಸ್ದೆ ಸರ್. ಮಾಡಿಸ್ದೆ ಸರ್. ಕರೆಕ್ಟಾ? ಕೇಳಿಬೇಕು, ಯಾರೋ ವಿಚಾರಿಸಿ ಕೇಳಿ. 2000 ನಾನು 585 ಪಕ್ಕ ಸರ್. ನಾನು ಕಷ್ಟಪಟ್ಟು ದುಡಿದು ₹5 ಲೆಕ್ಕ ಹಾಕೊಂಡು ಮಾಡಿದೆ ಸರ್. ಕರ್ಕೊಂಡು ಬಿಟ್ರು ಸರ್. ನಾನು ನರಕ ಅನ್ಭವಿಸ್ಬಿಟ್ಟೆ ಸರ್. ನರಕ ಅಂದ್ರೆ ತಿನ್ನಕ್ ಅನ್ನ ಇಲ್ದಂಗ ಆಗ್ಬಿಟ್ಟು ಸರ್. ನಾನ್ ಡೈಲಿ ಅವಾಗ್ಲೇನೆ ₹700 ₹2000 ದುಡಿತಾ ಇದ್ದೆ. ಯಾಕಂದ್ರೆ ಓಡ್ಲಿ, ನಿಮ್ಗೆ ಗೊತ್ತಿರೋ ವಿಷಯನೇ, ಓಡ್ಲಿ ಹಾಕಿದ್ರೆ ಕೊಡ್ತಲ್ಲ ಸರ್, ₹200 ಸಿಗ್ತಾ ಇತ್ತು. ಮಾಡ್ದೆ, ಆಯ್ತು. ಕರ್ಕೊಂಡು ಇಸ್ಪೇಟ್ ಊರಲ್ಲಿ ಗೊತ್ತಲ್ಲ, ಜಾತ್ರೆ ಪಾತ್ರೆ ಆಡಿದ್ರೆ ಇಸ್ಪೇಟ್ ಆಡ್ಬೋದಲ್ಲ ಸರ್.
ಇಸ್ಪೇಟ್ ಆಡಿದ್ರೆ ಬಿಡಿ ಅಲ್ಲ ಹೋದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ ಇಸ್ಪೀಟ್ ಆಡೋರ್ಗೆಲ್ಲ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೋಗೋದು ಎಲೆಕ್ಷನ್ ಕರೆಕ್ಟ್. ನಮ್ ಊರ ಹೆಸರು ಹೇಳ್ಬಿಡ ಸರ್ ಕ್ಲೀನಿಗೆ ಹೇಳಿ ಹೇಳಿ ಸರ್ ದವಸ್ಪೇಟೆ ನೀರ್ ದಾಬಸ್ಪೇಟೆ. ಅಲ್ಲಿ ಬೆಲೆ ಹೆಂಗೆ ಸರ್ ಜಮೀನು? ಹೌದು ಚೆನ್ನಾಗಿದೆ. ಸರ್ ನಾನ್ ಮಾಡ್ದೆ ಹೋದೆ ಒಡವೆಲ್ಲ ಒಂದೊಂದೇ ತಗೊಂಡೋಗ್ಬಿಟ್ಟೆ. 850 ಗ್ರಾಮ್ ಒಡವೆ ಇತ್ತು ನನ್ನ ಹತ್ರ. ನಾನು ಮಾಡಿ ರೋಡಲ್ಲಿ ಮನೆ ಇತ್ತು, ಮನೆ ಮಾಡಿದ್ದೆ ಚೋಳುಪಳೆ ಗೊತ್ತಲ್ಲ ಸರ್? ಅಲ್ಲಿ ಮಾಡ್ದೆ ಮನೆ ಇತ್ತಲ್ಲ ನಮ್ದು ಫ್ಯಾಮಿಲಿ ರಿಲೇಷನ್, ನಮ್ದು ರಿಲೇಷನ್ ಮದುವೆ ಆಗಿದೆ. ನಮ್ಮ ಮಾವನ ಮಳೆ ತುಮಕೂರಲ್ಲಿ ಮಾಡ್ದೆ ಸರ್. ಮದ್ವೆ ಎಲ್ಲ ಆಯ್ತು, ಚೆನ್ನಾಗಿದೆ. ಆ ಪಾಪ ಅಮ್ಮ ನನ್ನ ದೇವತೆ ಸರ್. ನೀನ್ ಏನಕ್ ಮಾಡಿ ನಮ್ಮ ಅತ್ತೆ ಮಾವ ಇದಕ್ ನೀನ್ ಏನಕ್ಕಪ್ಪ ಮಾಡ್ದೆ ಅಂತ ಕೇಳಿಲ್ಲ ಸರ್, ಪ್ಲೀಸ್ ಸರ್. ಒಂದು ಬೈಲಿಲ್ಲ ಅವ್ರು, ನೀನ್ ಒಡವೆ ಹಿಂಗ್ ಮಾರ್ದೆ ಅಂತ. ಅದ್ ಬೈಲಿಲ್ಲ, ಏನೂ ಮಾಡ್ಲಿಲ್ಲ. ನಾನು ಒಂದೊಂದೇ ಒಡವೆ ತಗೊಂಡೋಗೋದು, ಅಡ ಇಕ್ಕೋದು, ರೇಸ್ ಆಡಕ್ ಹೋಗೋದು. ಮಿನಿಮಮ್ 4 ಕೋಟಿ ಕಳೆದೆ. ಅದು ನಾನು ದುಡಿದಿದ್ದು ಒಡವೆದು ಎಲ್ಲ. ಏನ್ ರೇಸ್ ಎಲ್ಲ ಕಳೆದ್ರ 4 ಕೋಟಿ? ಇಸ್ಪೀಡಲ್ಲಿ 25 ಲಕ್ಷ ಹೋಯ್ತು. ರೇಸ್ ಎಲ್ಲ 4 ಕೋಟಿ ಹೋಯ್ತು. ಆಮೇಲೆ ಇನ್ನೇನ್ ಬುಡಕ್ ಬರ್ಬೇಕಲ್ಲ, ಬುಡ ಅಂದ್ರೆ ಗೊತ್ತಲ್ಲ ಜಮೀನ್ಗೆ. 4 ಎಕರೆ ಒಬ್ಬನೇ ಮಗ, ದವಸ್ಪೇಟೆ ನಿಯರೆಸ್ಟ್ 6 ಕಿಲೋಮೀಟರ್. ನಾನ್ ನಮ್ಮ ಅಮ್ಮಗ್ ಹತ್ಕೊಂಡ್ ಹೇಳ್ದೆ, ಅಮ್ಮ ನನ್ ಕೈಲಿ ಆಗ್ತಿಲ್ಲ, ಸಾಲ ಕೊಡಕ್ ಆಗ್ತಿಲ್ಲ ಅಂತ. ನನ್ ಜಮೀನ್ ಎಲ್ಲ ಹೋಗ್ಬಿಡ್ಲಿ, ನೀನ್ ಬೇಕು ನನಗೆ ಅಂತ ನಮ್ಮಮ್ಮ. ನಾವ್ ಅಪ್ಪನ ಹತ್ರ ಹೋದೆ. ಓಯ್ ನನ್ ಮರ್ಯಾದೆ ಪ್ರಶ್ನೆ ಕಣೋ, ನನ್ನ ಆಡ್ಕಂತಾರೆ. ಮೇನ್ ರೋಡ್ ಸರ್ ಇವತ್ ಮೇನ್ ರೋಡ್ ಲೆಕ್ಕಕ್ಕೆ ಇವತ್ತು ಅದು 2 ಕೋಟಿಗೆ ಹೋಗ್ತೈತೆ. ನಾನ್ ಆಡ್ಕಂತಾರೆ. ಇಲ್ಲ ನಂಗೆ ಬೇಕೇ ಬೇಕು ದುಡ್ಡು. ನಮ್ಮಮ್ಮ ನನ್ ಮಗ ಬೇಕು ಅಂತೇಳಿ 1 ಎಕರೆ ಮಾರ್ದು. 1 ಎಕರೆ ಮಾರ್ದೆ, ಎಲ್ಲ ಸಾಲ ಎಲ್ಲ ಕೊಟ್ಟೆ. ಆ ದುಡ್ಡು ತಣ್ಣ ಆಡ್ದೆ ಸರ್. ನೋಡೋಣ ಇದ್ರಾಗನ ಬಂದ್ಬಿಡ್ತಾನ ಅಂದ್ಕೊಂಡೆ. ಬರ್ಲಿಲ್ಲ ಸರ್, ಬರ್ಲಿಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಅಪ್ಲೋಡ್ ಮಾಡ್ಲೇಬೇಕು ನೀವು. ಯಾಕಂದ್ರೆ ಸಮಾಜದಲ್ಲಿ ಗೊತ್ತಾಗ್ಬೇಕು ಎಲ್ಲಾರ್ಗು. ಯಾಕೆ ಸರ್ ಅಲ್ಲ, ನನ್ನ ನೋವು ಎಷ್ಟು ಅಂದ್ರೆ, ಆದ್ರೆ ನನ್ನ ಹೆಂಡತಿ ಬಿಟ್ಟೋಗ್ಲಿಲ್ಲ ಸರ್. ನಮ್ ದೇವತೆ ಸರ್ ಅವಳು. ಹಿಂಗಿರ್ಬೇಕು ಸರ್ ಹೆಂಡತಿ, ನಮ್ ದೇವತೆ ಪೂಜೆ ಮಾಡಿ ಸರ್. ಹೆಂಗ್ ಗೊತ್ತಾ, ಆ ಅಮ್ಮ ನಾನು ಬಿಟ್ಬಿಟ್ಟು ಊರಿಗೆ ಬಂದ್ಬಿಟ್ಟೆ. ಅವ್ಳಿಗೆ ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟು ಮನೆ ಬಾಡಿಗೆ ಕಟ್ಕೊಂಡು ಹುಡುಗನ್ ಓದಿಸ್ಲು ಸರ್. 1 ವರ್ಷ ಓದಿಸ್ಲು. ತಿರ್ಗಾ ಊರಿಗೆ ಬರ್ತಾ ಇದ್ಲು. ಬಾ ಏನ ಮಾಡೋಣ ಬಾ, ನಾನಿದ್ದೀನಿ ಬಾ ಅಂತ. ಅವಳು ನನ್ನ ದೇವತೆ ಸರ್. ಯಾಕಂದ್ರೆ ಅವಳು ನನ್ನ ಸರ್ವಸ್ವ, ನನ್ನ ಜೀವನನೇ ಅವಳಿಗೆ ಕೊಡ್ಬೇಕು ಅನ್ಸುತ್ತೆ. ಏನ್ ನಿಮ್ ಹೆಂಡತಿ ಹೆಸರು? ಸುಜಾತಾ ಬಾಯಿ. ಮರಾಠಿ ನಾವು. ಸುಜಾತಾ ಬಾಯಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಸಲಾಂ. ಹೌದು ಸರ್. ಯಾಕಂದ್ರೆ ನಾವು ಮರಾಠಿಗರು, ಆದ್ರೆ ನಾವು ಅಪ್ತ ಕನ್ನಡನೇ ಮಾತಾಡೋದು. ಯಾಕಂದ್ರೆ ನಾವು ಸುಮಾರು ವರ್ಷದಿಂದ ಬಂದಿರೋದು. ನಾವ್ ಇಲ್ಲೇ ಇರೋದು, ನಮ್ ಜಮೀನೆಲ್ಲ ಇಲ್ಲೇ ಇರೋದು. ನಾವು ಮರಾಠಿ ಅಂದ್ರೆ ಮಹಾರಾಷ್ಟ್ರದಲ್ಲ, ನಾವು ಇಲ್ಲೇ ಇರೋದು. ಹೇಳಿ. ಹಂಗಾಯ್ತು ಸರ್ ಪರಿಸ್ಥಿತಿ. ಯಾಕಂದ್ರೆ ಸಮಾಜಕ್ಕೆ ನೀವು ಸೋಷಿಯಲ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಯ್ತು. ಆಮೇಲೆ ಇನ್ನೊಂದು ವಿಷಯ ಸರ್, ಆಮೇಲೆ ನಿಮ್ದು ಯಾವತ್ತು ನಿಮ್ದೊಂದು 101ಕ್ಕೆ ಬಿಡ್ತೀನಿ ಅಂದ್ರಲ್ಲ, ನಿಮ್ದೇನ್ ಪರ್ಸನಲ್ ನನಗೆ ಗೊತ್ತು. ನಿಮ್ದೇನ್ ಪರ್ಸನಲ್ ಅಂತ ನನಗೆ ಗೊತ್ತು. ಈಗ ಗೊತ್ತಾಯ್ತಾ? ನಿಮ್ ಪರ್ಸನಲ್ ವಿಷಯ ನನಗೆ ಗೊತ್ತು. ಯಾಕಂದ್ರೆ ನಾವು ಫಾಲೋ ಮಾಡ್ತೀನಿ ಅಂದ್ರೆ ಅರ್ಥ ಆಯ್ತು ನಿಮ್ಗೆ. ಈಗ ನಿಮ್ ಪರ್ಸನಲ್ ವಿಷಯ ಅದು ಕರೆಕ್ಟಾ? ನಿಮ್ 101ಕ್ಕೆ ನಾನ್ ಬಿಡ್ತೀನಿ ಅಂದ್ರಲ್ಲ, ನಿಮ್ ಪರ್ಸನಲ್ ವಿಷಯ ಅಂತ ನನಗೆ ಗೊತ್ತಾಯ್ತು. ಈಗ ಅರ್ಥ ಆಗಿರ್ಬೇಕು ನಿಮ್ಗೆ, ಇವ್ನಿಗೆಲ್ಲ ಫಾಲೋ ಮಾಡ್ತಾನೆ ಅಂತ. ಕರೆಕ್ಟಾ ಸರ್? ಆಮೇಲೆ ನೀವು ವಿಧಾನಸಭೆ ಮುತ್ತಿಗೆ ಹಾಕ್ಬೇಕಾರೆ ನಂದೇ ನಿಮ್ 30,000 ಖರ್ಚಾದ್ರೆ ಹೆಂಗಸ್ರು ರೆಡಿ ಅವ್ರೆಲ್ಲ. 1 ಬಸ್ ಮಾಡ್ತೀನಿ, ಅವ್ರಿಗೆ ಊಟ ಕೊಡ್ತೀನಿ, ಕರ್ಕೊಂಬರ್ತೀನಿ. 25,000 ಬಸ್ ಖರ್ಚು ಆಗ್ಬಾರ್ದು, 50 ಜನ ಕರ್ಕೊಂಬರ್ತೀನಿ. ಕರೆಕ್ಟಾ ಸರ್? ಸರಿ. ನಾನ್ ಸಪೋರ್ಟ್ ಸರ್, ಫುಲ್ ಸಪೋರ್ಟ್. ಕರೆಕ್ಟಾ ಸರ್? ಸರ್ ಪ್ಲೀಸ್ ಇನ್ನೊಂದು ವಿಷಯ ಸರ್, ಇದೊಂದು ನಮ್ಮ ಬಾಮೈದ ಮದ್ವೆ ಆದ ಸರ್ ಹೋದ್ ತಿಂಗಳು. ಶಿವಮೊಗ್ಗ ಸಾಗರ ಗೊತ್ತಲ್ಲ ಸರ್? ಗೊತ್ತು. ಅವನು ನಮ್ಮ ಬಾಮೈದ ಇನ್ನೋಸೆನ್ಸ್. ಅವನು ಪೊಲೀಸ್ ಕೆಲಸ ಆಗ್ಬೇಕಾಯ್ತು, ಆಗ್ಲಿಲ್ಲ. ಮಿಸ್ ಆಗ್ಬಿಟ್ಟು ನಾನು ಗ್ಯಾಸ್ ಅಲ್ಲೇ ಸಪ್ಲೈ ಮಾಡ್ತಾನೆ. ಈಗ ನಮ್ಮ ಗಾಂಧಿ ಮೆಜೆಸ್ಟಿಕ್ ಅಲ್ಲಿ ಸಪ್ಲೈ ಮಾಡ್ತಾನೆ ಸರ್. ಏನಾಯ್ತು ಗೊತ್ತಾ ಅಂದ್ರೆ, ಅವ್ರ ಬರೀ 50,000 ಕೊಟ್ರಷ್ಟೇ. ಅವನೇ ಖರ್ಚಿಗೆ ಮದ್ವೆ ಮಾಡ್ಕೊಂಬಂದ. ಈಗ ಹುಡುಗಿ ಪ್ರೆಗ್ನೆಂಟ್ ಆಯ್ತು. ಅವ್ರ ಏನ್ ಮಾಡ್ತಾರೆ, ಅವಾಗೆಲ್ಲ ದುಡ್ಡು ಅವನ್ಗೆ 50,000, 20,000, 30,000 ಎಲ್ಲ ಫೋನ್ ಪೇ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಈಗ ಏನ್ ಹೇಳ್ತಾರೆ, ಊರಿಗೆ ಬಂದು ದೊಡ್ಡ ಗಲಾಟೆ ಮಾಡ್ಬಿಟ್ಟಿದೆ ಸರ್. ಹಿಂಗ್ ಮಾಡಿದ್ಯಾ, ಅವ್ರಿಗೆ ನಮ್ಗೆ ಸಾಕ್ತಾ ಇಲ್ಲ, ಹಂಗೆ ಅಂತ. ಅವ್ನಿಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅದು ನನ್ನ ಹತ್ರ ಹೇಳ್ದ, ಅಮ್ಮ ಹಿಂಗ್ ಮಾಡು, ನೋಡ್ ಕೇಳೋರ್ಗೆ ಅಂತಂದ. ಆಯ್ತು, ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾನೆ. ಅಲ್ಲೋಗಿ ರೂರಲ್ ವಿಚಾರಿಸಿದ್ದಾರೆ. ಸಾಗರ ಇಂಟ 60 ಕಿಲೋಮೀಟರ್ ಅಂತೆ ಸರ್, ಶಿವಮೊಗ್ಗ ಇಂಟ ಸಾಗರ. ಅವ್ರ ಏನಾಗೈತೆ ಅಂದ್ರೆ ಪರಿಸ್ಥಿತಿ, ಈಗ ಅವನು ಈಗ ಬೆಂಗಳೂರ ಮನೆ ಮಾಡು ಅಂತ ಕೇಳ್ತಾರಂತೆ. ಇನ್ನ ಮದ್ವೆ ಆಗಿ ಮಾರ್ಚ್ ಏಪ್ರಿಲ್ಗೆ ಮದ್ವೆ ಆಗಿರೋ ಸರ್ ಅದು. ಇನ್ನ ನಮ್ ರಿಲೇಷನ್ ಯಾರ್ಯಾರು ಅಂತ ಅವಳು ಗೊತ್ತೇ ಇಲ್ಲ. ಆದ್ರೆ ಈಗ ಅಲ್ಲೇ ಅವಳು ಕಿರಿಕ್ ಮಾಡ್ಕೊಂಡು ಹೋಗ್ಬಿಟ್ಟಿಲ್ಲ ಪ್ರೆಗ್ನೆಂಟ್. ಈಗ 6 ತಿಂಗಳಿಗೆ
ಈಗ ಏನ್ ಮಾಡ್ಬೋದು ಸರ್ ಅದು? ಏನ್ ಹೇಳ್ತಾರೆ ಈಗ ಮನೆಗೆ ಹೋಗ್ಬಿಟ್ಟು? ಸರಿ, ಅವ್ರು ಹೆಂಗ್ ಗೊತ್ತಾ, ನಮ್ಮ ಬಾಮೈದ ಹುಡುಗಿರು ಅಮ್ಮನು ಗಂಡ ಇಲ್ಲ, ಇನ್ನೊಬ್ಬ ಗಂಡ ಇಲ್ಲ, ಅವಳು ಮದ್ವೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರೋದು, ಅವನಿಗೆ ಗಂಡ ಇಲ್ಲ, ಅವ್ರು ಯಾರ ಸಂಬಂಧ ಮಿಂಡುಗುಡಿ ಸಂಬಂಧ ಇದು, ಬೇಜಾರ್ ಅನ್ಕೊಂಡಿ. ಅವಳ ಮಗಳು ಇವಳು, ಇವ್ ಸಾಗಾಕಬೇಕು ಅಂತ ಇದ್ರು ಅವರು. ಮದ್ವೆ ಮಾಡಿ ಇವ್ನಿಗೆ ಡಿಮ್ಯಾಂಡ್ ಮಾಡ್ತಾರಂತೆ, 20,000 ಹಾಕು, 50,000 ಹಾಕು, ಹಾಸ್ಪಿಟಲ್ ತೋರಿಸ್ಬೇಕು ಅಂತ. ಇವ್ನ್ ಕಂಪ್ಲೇಂಟ್ ಕೊಟ್ಟ ಇಲ್ಲಿ, ಯಾಕಂದ್ರೆ ಕ್ಯಾಸ್ ಅಂದ್ರೆ ಗೊತ್ತಲ್ಲ ತುಮಕೂರು ಸರ್, ಕ್ಯಾಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಹೋಗಿ ರೂಲ್ ಚೆಕ್ ಮಾಡ್ತಾರಲ್ಲ ಇದಾರ ಇಲ್ವಾ ಅಂತ. ಚೆಕ್ ಮಾಡಿದಂತೆ, ಇಲ್ಲ ನಂಗೆ ಮಾತಾಡಕ್ ಇಷ್ಟ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿದಂತೆ. ನಮ್ಮ ಬಾಮೇದ ಅವ್ನಿಗೆ ಹೇಳಕ್ ನಿಮ್ಮ ಹತ್ರ ಮಾತಾಡಕ್ಕೆ ಮುಜುಗರ ಆಯ್ತು, ನನ್ನ ಹತ್ರ ಇದ್ ಮಾಡ್ದ. ಹೆಂಗ್ ಮಾಡೋಣ ಸರ್ ಅದು? ಎಲ್ಲ ವಿತ್ ರೆಕಾರ್ಡ್ ಇದೆ. ಅವನು ಮದುವೆ ಮಾಡ್ಕೊಂಡ ಇಲ್ಲಿ ಕೋಳಲ ಅಂತ ಗೊತ್ತಿರ್ಬೇಕು ನಿಂಗೆ, ತುಮಕೂರಲ್ಲಿ, ತುಮಕೂರು ಇಷ್ಟು ಕ್ವಾಟಕೆರೆ ಇದೈತೆ ಕೋಳಲ, ಅಲ್ಲಿ ಹೋದ್ ಏಪ್ರಿಲ್ ಅಲ್ಲಿ ಮದುವೆ ಇವನೇ ಮಾಡ್ಕೊ 50,000 ಮಾತ್ರ ಕೊಟ್ಟವ್ರು, ಹೆಣ್ ಕರ್ಕೊಂಬಂದ್ರ ಅಷ್ಟೇ. ನಾವೇ ಅದ್ದೂರೇ ಮಾಡ್ಕೊಂಬಂದ, 7-8 ಲಕ್ಷ ಖರ್ಚಾಗಿ ಅದ್ದೂರೇ ಮಾಡ್ಕೊಂಡ ಮದುವೆ ನಾವೇ. ಪ್ರೆಗ್ನೆಂಟ್ ಆಯ್ತು. ಅದಾತಿಗೆ ಅವಳು ಹೋಗೋದು ಬರೋದು ನಾವ್ ಇಲ್ಲೇ ಇರ್ತೀವಿ ಹಂಗೆ ಅಂತ ಕತೆ ಹೇಳಿದ್ಲು. ಈರಮ್ಮ ನಮ್ಗೆ ಅಲ್ಲಿ ಬೇಡ ಅಂತ ಹೇಳ್ತಿದ್ಲು. ಈರಮ್ಮ ಅಂತ ಅಂದು ಇದ್ ಮಾಡ್ದ. ಈಗ ಅದಕ್ಕೆ ಚೆಕ್ ಮಾಡ್ಬೇಕು, 20,000 ಹಾಕು, 30,000 ಹಾಕು, ಅದೇ ಇದು ಚೆಕ್ ಮಾಡ್ಬೇಕಲ್ಲ, ಅದೇನೋ ಪ್ರೆಗ್ನೆಂಟ್ ಆಗೈತಲ್ಲ, ಚೆಕ್ ಮಾಡ್ಬೇಕು, 20,000 ಹಾಕು, 30,000 ಹಾಕು ಅಂತ. ಅವ್ನು ಇನ್ನೋಸೆಂಟ್ ಸರ್, ಅವನು ನಾನು ಏನ್ ಮಾಡ್ಲಿ ಅಂತ ಅಂದಾಗ ಅವ್ನ್ ಕಂಪ್ಲೇಂಟ್ ಆಯ್ತು. ಅವ್ರು ಹೋಗಿ ರೂರಲ್ ಚೆಕ್ ಮಾಡೋದು. ಇದು ನಿಮ್ ಸೊಲ್ಯೂಷನ್ ಹೆಂಗ್ ಮಾಡೋದು ಸರ್ ಅದು? ಇದಕ್ಕೆ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಈಗ ಎಲ್ಲಾ ಡಾಕ್ಯುಮೆಂಟ್ ಪಕ್ಕ ಆಯ್ತು ನಮ್ದು, ನಾವು ಖರ್ಚು ಮಾಡಿದ್ದು, ಚೌಟ್ರಿ ಕಟ್ಟಿರೋದು, ದುಡ್ಡು ಎಲ್ಲ ಬರಲ್ಲ ಅಂತ. ಅವಳ ಹುಡುಗಿ ಬೆಂಗಳೂರ ಮನೆ ಮಾಡ್ಬೇಕು, ಅವ್ರ ಅಮ್ಮ ಚೆಂಗ್ಳು ಚಪ್ಪರು, ನೀವು ಮಾತಾಡೋ ಭಾಷೆಯಲ್ಲಿ. ಅವಳು ಬೆಂಗಳೂರ ಮನೆ ಮಾಡಿದ್ರೆ ಅವಳು ಆಟಾಡ್ಬೋದಲ್ಲ, ಒಂದು ಆಟ ಆಡ್ಬೋದಲ್ಲ. ನನ್ ಭಾಷೆನೆಲ್ಲ ಸರಿಯಾಗಿ ಅಬ್ಸರ್ವ್ ಮಾಡಿದೀರಾ ನೀವು ಸರ್? ನಾನು ಹೇಳ್ದೆ ಫಸ್ಟ್ ಹೇಳಿದ್ನಲ್ಲ, ಅವಳು ಚಪ್ಪರ್. ಅವಳು ಹೆಂಗ್ ಗೊತ್ತಾ, ಅವನಿಗೂ ಗಂಡ ಇಲ್ಲ, ಇವಳಿಗೂ ಗಂಡ ಇಲ್ಲ, ಇವಳು ಮಗಳು ಇತ್ತಲ್ಲ, ಇವ್ಳು ಸಾಗಾಕಂತ ಕಾಯ್ತಾ ಇದ್ರು ಅಷ್ಟೇ. ಇವಳ ಹತ್ರ ದುಡ್ಕಿಲ್ಲ. ಇವ್ ನಮ್ಮ ಬಾಮೆದ ಜಿಪ್ಣ ಹೇಳ್ಬೇಕಲ್ಲ, ನಂತರ ಫಸ್ಟ್ ಹೇಳಿದ 2005 ಜಿಪ್ಣ ಅಂತಲ್ಲ, ಆತರ ಈಗ ಅವ್ನು ಪ್ರೆಸೆಂಟ್ ಜಿಪ್ಣ ಈಗ ಅವನು. ಏನು ಕಾಸು ಹಾಕ್ಬೇಕಾ, ನೀನ್ ಬಾ ಇಲ್ಲೇ ಬಾ, ನಾನು ತೋರಿಸ್ತೀನಿ ಏನ್ ಬೇಕು ನಿಂಗೆ ಅಂತ ಹೇಳ್ತಾವನೆ. ಹೌದು, ಏನು ತಪ್ಪಿಲ್ಲ, ನಿಂಗೆ ಏನ್ ಬೇಕು ನಾನು ಕೊಡ್ತೀನಿ. ಯಾಕಂದ್ರೆ ಅವನು 96 ಅಲ್ಲಿ ಮಾವತ್ತಿರೋದು, ಅವನು ಹೊಟ್ಟೆಗಿದ್ದ, ಅವ್ರ ಅಮ್ಮನ ಹೊಟ್ಟೆ ಇದೆ. ಅವ್ರ ಅಮ್ಮನ್ ಬಿಟ್ಬಿಟ್ಟು ಬೆಂಗಳೂರು ಮನೆ ಕಡೆ ಜಮೀನ್ ಐತಿ, ಇಲ್ಲಿ ತೋಟ ಐತೆ ಸರ್. ದೋಸ್ಪೇಟೆ ಏನು ಬೆಂಗಳೂರು ಏನ್ ಸರ್? ನಿಮ್ಗೆ ಗೊತ್ತಿರೋ ವಿಷಯ, ದೋಸ್ಪೇಟೆ ಬೇರೆನಾ ಬೆಂಗಳೂರು ಬೇರೆನಾ ಸರ್? ಇಲ್ಲ, ಆದ್ರೆ ಇಲ್ಲೇ ಇರೋ ಎಲ್ಲಾ ವ್ಯವಸ್ಥೆ ಐತೆ ನಮ್ಮೂರಲ್ಲಿ, ಗೊತ್ತಿರ್ಬೇಕು ನಿಮ್ಗೆ. ಇಲ್ಲೇ ಬಾಯ್, ನಮ್ಮ ಅಮ್ಮ 96 ಅಲ್ಲಿ ನಮ್ಮ ಮಾವ ತೀರೋಗ್ಬಿಟ್ರು, ಅವ್ನು ಹೊಟ್ಟೆಗಿದ್ದ. ನಮ್ಮ ಅಮ್ಮನ ಹೆಂಗ್ ಬಿಟ್ಟು ಬರ್ಲಿ ನಾನು ಬೆಂಗಳೂರು ಮನೆ ಮಾಡ್ಲಿ ಅಂತ ಅವ್ನು ಕೇಳ್ತಾನ ಸರ್. ದಿವಸ 1,000 ಸಂಪಾದನೆ ಮಾಡ್ತಾನ ಅವನು. ಇವಳು ಇಲ್ಲ, ನೀನ್ ಬೆಂಗಳೂರ ಮನೆ ಮಾಡಿ ಸಪ್ರೇಟ್ ಆಗಿ ನಮ್ಗೆ 20,000 ಈಗ ಅಮೌಂಟ್ ಹಾಕಿ ಇಮಿಡಿಯೇಟ್ಲಿ ಹಾಕು ಅಂತ ಅವನು ಮಿಂಡ ಫೋನ್ ಮಾಡ್ತಾನಂತೆ. ಅವನು ಯಾರಂತೆ ಫೋನ್ ಮಾಡಿ ದುಡ್ಡು ಕೇಳಕ್ಕೆ? ಅಲ್ಲ ಸರ್, ಅದು ಅಲ್ಲಿ ಬಾ ಊರಿಗೆ ಬಾ ಅಂತ ಹೇಳಿದ್ರೆ ಅವನು ಸಾಗರ ಒಬ್ನೇ ಹೋಗಕ್ಕಾಗಲ್ಲ ಸರ್. ಸಾಗರ ಅಂತ ಒಬ್ನೇ ಇಲ್ಲಿ ಹೋದ್ರೆ ಏನೇ ಮಾಡಿದ್ರೆ ಹೆಚ್ಚು ಕಡಿಮೆ ಯಾರು ಸರ್ ಜವಾಬ್ದಾರಿ ಅಲ್ವಾ? ಈಗ ಅದೊಂದು ಸೊಲ್ಯೂಷನ್ ಹೆಂಗ್ ಮಾಡೋ ಸರ್? ಒಂದು ಕಂಪ್ಲೇಂಟ್ ಕಾಪಿ ಎಲ್ಲ ಐತೆ, ಹೆಂಗ್ ಮಾಡಿದ್ರು ಸರ್ ನೀವು ಒಂದು ಸೊಲ್ಯೂಷನ್? ಕಂಪ್ಲೇಂಟ್ ಮಾಡಿದೀರಾ? ಎಲ್ಲ ಇದೆ, ಎಲ್ಲ ಪಕ್ಕ ರಿಜಿಸ್ಟರ್ ಆಯ್ತು ಸರ್. ಸರಿ ಆಯ್ತು, ನಾನು ಸ್ಟೇಷನ್ ಅಲ್ಲಿ ಮಾತಾಡಿ ಸರ್ ಕರೆಸ್ತೀನಿ. ಎಲ್ಲಿ ಗೊತ್ತಾ ಸರ್ ಇದು? ಸಾಗರ ಇಂದ ಮುಂದೆ ಊರಂತೆ ಸರ್ ಇದು, ಯಾವ್ದೋ ಒಂದು 60-100 ಕಿಲೋಮೀಟರ್. ಬೇಡ ರೀ, ಇವ್ರೆಲ್ಲಿ ಸಂಸಾರ ಮಾಡಿದ್ದು? ಇಲ್ಲೇ ನಮ್ಮ ತುಮಕೂರು ಡಿಸ್ಟಿಕ್, ಇದು ಕ್ಯಾಸಂದ್ರ ಸ್ಟೇಷನ್. ಅದೇ ಸ್ಟೇಷನ್ ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಡೋಕೆ ಹೇಳಿ. ಕೊಟ್ಟೈತೆ ಸರ್ ಅಲ್ಲೇ. ಸರಿ, ಕೊಟ್ಟಾಯ್ತಲ್ವಾ? ಅದೊಂದು ಇನ್ಸ್ಪೆಕ್ಟರ್ ಅದು ಕಾಪಿ ಕಳ್ಸಿ, ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಕರ್ಸಕ್ ಹೇಳ್ತೀನಿ. ಇಲ್ಲಿಗೆ ಕರ್ಸ್ಬೋದ ಸರ್? ಅವ್ರು ಒಬ್ಬ ಅಲ್ಲಿ ರೂರಲ್ ಹೋಗಿ ಚೆಕ್ ಮಾಡಿದ್ರು ಅಂತ ಅಲ್ಲಿ ಇದಾರೆ. ಯಾಕಂದ್ರೆ ಅವ್ರು ಏನಾಗವ್ರೆ, ಈಗ ಮಿಸ್ಸಿಂಗ್ ಆಗ್ಬಿಟ್ಟು, ಮಿಸ್ಸಿಂಗ್ ಕಂಪ್ಲೇಂಟ್ ಅಂದ್ರೆ ಇವ್ರು ಇಮಿಡಿಯೇಟ್ ಏನ್ ಮಾಡಿದ್ರು ಗೊತ್ತಾ ಸರ್? ಒಡವೆ ಕೊಟ್ಟಿದ್ದೆಲ್ಲ ಎತ್ಕೊಂಡು ಬಟ್ಟೆ ಎಲ್ಲ ತುಂಬ್ಕೊಂಡು ಹೋಗ್ಬಿಡ್ಲು ಸರ್. ಊರಲ್ಲಿ ಮಗು ಆಗಿದೆಯಾ? ಇಲ್ಲ ಸರ್, ಇಲ್ಲ 6-7 ತಿಂಗಳಿಗೆ ಈಗ ಪ್ರೆಗ್ನೆಂಟ್ ಸರ್. ನಾವೇ ತೋರಿಸಿ ಬಾ ಅಂತಂದ್ರೆ ಬರಲ್ವಂತೆ, ದುಡ್ಡು ಹಾಕು ಅಷ್ಟೇ. ಇದು ಹೆಂಗ್ ಸರ್ ಇದು ಕತೆ? ಇದು 7 ತಿಂಗಳಿಗೋ 9 ತಿಂಗಳಿಗೋ ಕಳಿಸ್ಬೇಕಲ್ವಾ? ಅಲ್ಲ ಸರ್, ಅವ್ರಿಗೆ ತವ್ರ ಮನೆಗೆ ಇಲ್ಲಿ ಇವ್ ಫಸ್ಟೇ ಹೋಗ್ಬಿಟ್ಲಲ್ಲ, ಅಲ್ಲೇ 3 ತಿಂಗಳಾಯ್ತು ಹೋಗಿ, 3-4 ತಿಂಗಳಾಯ್ತು ಹೋಗಿ. ತಪ್ಪಿದು ಕರೆಕ್ಟ್ ಅಲ್ಲ ಸರ್? ಲೀಗಲ್ ತಪ್ಪಲ್ಲ. ನಾವೆಲ್ಲ ತೋರಿಸ್ತೀನಿ ಅಂದ್ರು, ಈಗ ದುಡ್ಡು ಹಾಕಿ ಅಷ್ಟೇ, ನೀವು ನಾವು ತೋರ್ಸ್ಕೊಂತೀವಿ ಅಂತಂದ್ರೆ ಏನ್ ಲೆಕ್ಕ ಸರ್ ಅದು? ಮಾತಾಡೋಣ, ಸ್ಟೇಷನ್ ಕರ್ಸ್ಲಿ, ದಿನ ನಾನು ಬರ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಫಾಲೋ ಮಾಡ್ತೀನಿ ಅಂತ ಅರ್ಥ ಆಯ್ತಾ ಸರ್? ಈಗ ಆಯ್ತು ಸರ್, ಹನುಮಂತರಾವ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗ್ ಗೊತ್ತಾ ಸರ್, ಇನ್ನೊಂದು ಮೆಸೇಜ್ ಮಾಡ್ಲಾ ಸರ್? ಇಲ್ಲ
ಯಾವ್ದು ಆನ್ಲೈನ್ ಯಾರು ಹೋಗ್ಬಾರ್ದು ಸರ್ ಪ್ಲೀಸ್ ನಂತರ. ಯಾಕಂದ್ರೆ ನಾನು ಹೆಂಗ್ ಗೊತ್ತಾ ಸರ್, ನಾನು ಒಂದು ಹೋಟ್ಲ್ ಮಾಡ್ತೀನಿ, ಗ್ಯಾಸ್ ಅಲ್ಲಿ ಬಿಟ್ಬಿಟ್ಟು ಇವಾಗ 4 ಕೋಟಿ ಕಳ್ಕೊಂಡ್ರಲ್ಲ, ದುಡಿದ್ರ ಇಲ್ವೇನು ಸರ್? ನಮ್ಮ ಹೆಂಡತಿ ನನ್ ತಾಯಿ ತರ ಅವಳ ಸರ್, ಅದು ನನ್ ಗ್ರೇಟ್ ಸರ್. ಸಾಕು ನಿಮ್ಮೆಲ್ಲಾ ನೋಡಿ ನೋಡಿ ಅವನು 18 ಜನ ಅಮ್ಮನ ನನಗೆ ನಿಮ್ ತರಾನೇ ಬೈಬಾರ್ದು ಅಲ್ಲ, 18 ಜನ ಮೇಂಟೆನೆನ್ಸ್ ಬೇಕಾಗಿಲ್ಲ ಸರ್. ಅವಳ ನನ್ ದೇವ್ರು ಸಾಕ್, ನನಗೆ ಸಾಕ್, ನೆಮ್ಮದಿ ಜೀವನ. 3 ಎಕರೆ ಜಮೀನ್ ಇದೆ ಸರ್, ನೆಮ್ಮದಿ ಇದೆ ಸರ್. ನಿಮ್ಗೆ ರಾಗಿ ಏನ ಬೇಕಾದ್ರೆ ಹೇಳಿ ಸರ್, ನಾನು ಕೊಡ್ತೀನಿ. ಮನೆ ಎಲ್ಲಿದೆ ಹೇಳಿ, ಸರ್ ನೀವು ರಾಗಿ ಮುದ್ದೆ ತಿಂತೀರಲ್ಲ ಸರ್? ನಮ್ಗೆ 3 ಹೊತ್ತು ಕೊಟ್ರು ರಾಗಿ ಮುದ್ದೆ ತಿಂತೀವಿ ಸರ್. ನಿಮ್ ಮನೆ ಎಲ್ಲಿ ಸರ್? ಒಂದ್ ಮೂಟೆ ನಾನು ಇಲ್ಲ, ನಮ್ದು 30 ಎಕರೆ ಜಮೀನ್ ಇದೆ. ನಮ್ಮ ಮನೇಲೂ ರಾಗಿ ಹಾಕ್ತಾರೆ ಸರ್. ನನ್ನ ಪ್ರೀತಿ ರೇ ಸ್ವಾಮಿ ಸಾರ್ ನಾನು ಪ್ಲೀಸ್ ಸರ್, ನನ್ನ ರಿಕ್ವೆಸ್ಟ್ ಸರ್, ನನ್ನ ಪ್ರೀತಿ ಸರ್. ಅದ್ರ ಬೆಲೆ ಕಟ್ಟಕ್ಕಾಗುತ್ತಾ ನೀವು? ಅದು ಇಲ್ಲ, ನಾನು 50 kg ತರ್ತೀನಿ, ನಾನೇ ತಂದು ಕೊಡ್ತೀನಿ. ಎಲ್ಲಿ ಸರ್ ನಿಮ್ದು ಅಡ್ರೆಸ್ ನನಗೆ ವಾಟ್ಸ್ಆಪ್ ಮಾಡಿ, ನನ್ನ ವಾಟ್ಸ್ಆಪ್ ನಂಬರ್ ಹನುಮಂತರಾವ್ ಅಂತ ನೋಡಿ. ನನ್ನ ಪ್ರೀತಿ ಸರ್ ಅದು. ಸರಿ, ಆಯ್ತು. ನೀವು ಅದನ್ನ ಪ್ರೀತಿಗೆ ಬೆಲೆ ಕಟ್ತಿದ್ದೀರಾ ನೀವು? ಇಲ್ಲ, ಚಾನ್ಸ್ ಇಲ್ಲ. ಸರ್, ಒಂದ್ ಸ್ಟೋರಿ ಹೇಳ್ದ ನಿಮ್ಗೆ. ನೀವು ಯಾವ್ದೇ ಒಂದು ವಿಧಾನಸಭೆ ಮುತ್ತಿಗೆ ಹಾಕ್ಬೇಕಂತ ಹೇಳಿದೀರಾ, ಅವತ್ ನಂದೇ ಪರ್ಸನಲ್ ಇದಾಗ್ಲಿ, ಎಷ್ಟು ಜನ ಹೆಂಗಸರು ಲೇಡೀಸ್ ಇದಾರಲ್ಲ ಎಲ್ಲ ತುಂಬ್ಕೊಂಡ್ ಬಂದ್ಬಿಡ್ತೀನಿ. ಒಂದು ಬಸ್ ಮಾಡಿ. ಪುರುಷ ರಕ್ಷಣಾ ಆಯೋಗ ರೀ, ಹೆಣ್ಮಕ್ಳು ಬೇಡ ನಮ್ಗೆ, ಗಂಡ್ಮಕ್ಳು ಬೇಕಾಗಿರೋದು. ಬೇಡ, ಅವ್ರಿಗೆ ನೊಂದಿರೋರವರಲ್ಲ. ಅಯ್ಯೋ, ನೀವ್ ಏನ್ ಕೇಳ್ತೀರಾ? ನೀವು ನೊಂದಿರೋರೇ ನಿಮ್ಗೆ ಎಷ್ಟೊಂದ್ ಜನ ಫೋನ್ ಮಾಡೋರೆ ಗೊತ್ತಾ ನಿಮ್ಗೆ? ನಾನ್ ನೋಡಿ ಎಲ್ಲ ಫಾಲೋ ಮಾಡಿದ್ರೆ ಈಗ ಅರ್ಥ ಆಗ್ತದೆ ನಿಮ್ಗೆ. ನೊಂದಿರೋರು ಎಷ್ಟೋ ಜನ ಇದಾರೆ, ಅಂತವ್ರು ಬರ್ತಾರೆ ನನ್ನ ಹತ್ರ. ನಡಿ ಅರ್ಧ ರಾತ್ರಿ ಬೇಗ ಹೋಗೋಣ ಅಂತ ಕೇಳ್ತಾರೆ, ಗೊತ್ತಾ ನಿಮ್ಗೆ? ಅಂತವ್ರು ಇದಾರೆ ನನ್ನ ಹತ್ರ ಸರ್. ಸರಿ ಹನುಮಂತರಾವ್ ಸರ್, ಒಂದ್ ಕೆಲಸ ಮಾಡಿ, ಇದನ್ನ ಟೆಲಿಕಾಸ್ಟ್ ಮಾಡೋಣ. ಹೆಂಡತಿ ಇರೋದಕ್ಕೆ, ನೀವು ಖುಷಿ ಪಟ್ಟಿರೋದಕ್ಕೆ. ನನಗೆ ಏನ್ ಬೇಕಂದ್ರೆ, ನನಗೊಂದು ಕ್ವಶನ್ ನೀವು ಆನ್ಸರ್ ಮಾಡ್ತಾ ಇಲ್ಲ. 4 ಕೋಟಿ ಕಳ್ಕೊಂಡ್ರಲ್ಲ, 4 ಕೋಟಿ ಮತ್ತೆ ದುಡಿದಿಲ್ವ ಏನೋ? ಸರ್, ನಾನು ನೆಮ್ಮದಿ ಇದ್ದೀನಿ ಈಗ ಅಷ್ಟೇ. ಅಲ್ಲಿ ಸಾಲ ಪಾಲ ಎಲ್ಲ ಕ್ಲಿಯರ್ ಆಯ್ತಲ್ಲ. ಯಾಕಂದ್ರೆ ಜಮೀನು ಹೋಯ್ತು, ಒಡವೆ ಹೋಯ್ತು, ಹೆಂಡತಿ ಚೆನ್ನಾಗಿದ್ದಾಳ, ಸಾಕಲ್ವಾ? ಮಕ್ಕಳು ಹೆಂಡತಿ ಒಬ್ಳು ನಿಯತ್ತಾಗಿ ನೆಮ್ಮದಿಯಾಗಿ ಪ್ರೀತಿ ಕೊಟ್ಕೊಂಡು ಖುಷಿ ಕೊಟ್ಕೊಂಡಿದ್ರೆ 1000 ಕೋಟಿ ಸಮ. ಕರೆಕ್ಟ್, ಅದೇ ಸಾಕು ನನಗೆ. ನಮ್ಮ ಮಗ B.Com ಓದ್ತಾನೆ, ಇನ್ನೊಬ್ಬ 9th ಸ್ಟ್ಯಾಂಡರ್ಡ್. ಸಾಕು ನೆಮ್ಮದಿ. ಊರಲ್ಲಿ ಅಮ್ಮನ್ ಕೈ ಮುಗಿತಾರೆ, ಇನ್ ಬಿಟ್ಟೋಗಿಲ್ವಲ್ಲಪ್ಪ ಇವನ್ನ, ಇಂತ ಕಳೆದವನಲ್ಲ, ಇಂತ ಬಿಟ್ಟೋಗಿಲ್ವಲ್ಲ ನೀನು ಅಂತ ಅವ್ರ ಕೈ ಎತ್ ಮುಗಿತಾರೆ ಊರಲ್ಲಿ. ನಾನು ಆಫೀಸ್ ಕರ್ಕೊಂಡ್ ಬನ್ನಿ, ನಿಜವಾಗ್ಲೂ ಹೇಳ್ತೀನಿ. ನಿಮ್ ಮಿಸ್ಸಸ್ಗೆ ನಾನು ದೇವರಾಣಿಗೆ ಹೇಳ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಫಸ್ಟ್ ಕಾಲ್. ನಾನು ಇಷ್ಟು ಇದ್ರಲ್ಲಿ ಮಾಡ್ತಾ ಇರೋದ್ರಲ್ಲಿ ನನಗ್ ಬಂದಿರೋ ಕಾಲ್ಸ್ ಅಲ್ಲಿ ಸುಮಾರು ಒಂದು 10,000 ಕಾಲ್ಸ್ ಬಂದಿರ್ಬೋದು. ಇದೇ ಫಸ್ಟ್ ಕಾಲ್. ಈ ತರ ಹೆಂಡತಿನ ಹೊಗ್ಳಿ, ಹೆಂಡತಿನ ದೇವ್ರ ತರ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಹೆಂಡತಿ ನನ್ನ ತಾಯಿ ಸಮಾನ, ದೇವ್ರ ಸಮಾನ ಅಂತ ಹೇಳ್ತಿರೋರು ನೀವು ಒಬ್ರೆ. ನಾನು ಒಂದ್ಸರಿ ನಿಮ್ ಇಬ್ರು ಗಂಡ ಹೆಂಡತಿನ ಮೀಟ್ ಮಾಡ್ಬೇಕು, ನಾನು ಕರಿತೀನಿ ಆಫೀಸ್ಗೆ, ಬನ್ನಿ. ತುಂಬಾ ನಿಮ್ ಸ್ಟೋರಿ ನಿಮ್ದು 101 ಎಪಿಸೋಡ್ ಬಿಡ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು. ನಂಗೆ ಅರ್ಥ ಆಯ್ತು, ಗೊತ್ತಾ ಸರ್? ನಿಮ್ಗೊಂದು ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಹಾಕ್ಬಿಡ್ತೀನಿ, ನಾನು ಮಲಗ್ಬಿಡ್ತೀನಿ ಹಾಕ್ಬಿಟ್ಟಿ. ಅವಳು ಯಾಕಪ್ಪ ಮನೆ ಕಳಪ್ಪ ಅಂತಲೇ, ನಾನು ಇದು ಕೇಳಿ ಅಂತ ಅವಳೇ ಹೇಳಿದೀಗ. ಅವ್ರು ಅವನಿಗೆ ತಮ್ಮ ಆಗ್ಬೇಕು, ಯಾರು ಕಾರ್ತಿಕ ತಮ್ಮ ಆಗ್ಬೇಕು. ಪ್ಲೀಸ್ ಸರ್, ಒಂದು ರಿಕ್ವೆಸ್ಟ್ ಮಾಡಿ. ನನ್ನ ಹತ್ರ ಹೇಳ್ಕೊಳಕ್ಕೆ ಅವ್ನಿಗೆ ನಾಚಿಕೆ ಆಗ್ತೈತೆ. ಕಾರ್ತಿಕ ನ್ಯಾಯ ಸಿಗುತ್ತೆ ಬಿಡ್ರಿ, ನಾನು ಇದೀನಿ. ಗೊತ್ತಾಯ್ತಲ್ಲ ಸರ್. ಈಗ ಅವ್ರು ಹೇಳ್ತೀನಿ ಅವ್ರಿಗೆ, ಅವ್ರು ಇದೆಲ್ಲ ಚಾನಲ್ ಸೂರ್ಯಣ್ಣ ಅವ್ರದ್ದು ಕಳ್ಸು ನನಗೆ, ಅವ್ನಿಗೆ ಕಳಿಸ್ತೀನಿ. ಈಗ ಬೆಳಿಗ್ಗೆ ರೀಸೆಂಟ್ ಅಂತ ಅಂದ್ಲು. ನಾನ್ ಹೇಳಿದ್ರೆ ಅವ್ನಿಗೆ ನಾಚಿಕೆ ಆಗ್ತೈತೆ, ಅವ್ನ್ ನನ್ನ ಹತ್ರ ಹೇಳ್ಕಂತ ಇಲ್ಲ ಸರ್. ಯಾರ್ ಸರ್ ಹಿಂಗ್ ಸಾಕ್ತಾರೆ ಅಲ್ವಾ ಸರ್? ನಾನಂದ್ರೆ ನಾನು ಹುಟ್ಟು ಲೋಫರ್. ಯಾಕೆ ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ನಾನು ಎಲ್ಲಾ ಮಾಡಿದೀನಿ, ಎಲ್ಲಾ ಹ್ಯಾಬಿಟ್ ಮಾಡಿದೆ ಅಂದ್ರೆ ಅಂತ ನಾನ್ ದೇವತೆ ಸಿಗ್ಬೇಕಲ್ಲ ಸರ್. ಅವ್ನು ಏನು ಇಲ್ಲ ಹ್ಯಾಬಿಟ್ ಇಲ್ಲ ಅಂತ ನೀನ್ ಮೋಸ ಆಗ್ಬೇಕಲ್ಲ ಸರ್. ನನ್ನೆಲ್ಲ ಹ್ಯಾಬಿಟ್ ಮಾಡ್ದೆ ಅಲ್ವರಾ? ಅವ್ನು ಏನು ಹ್ಯಾಬಿಟ್ ಇಲ್ಲ. ಅವ್ನು ಒಂದ್ ಸಿಗರೇಟ್ ಸೇರಲ್ಲ, ಏನೋ ಒಂದು ಟೀ ಕುಡಿಯಲ್ವ ಸರ್ ಅವನು. ಸರ್ ನಿಮ್ಗೂ ಮೋಸ ಆಗೈತೆ ನನ್ಗ ಅರ್ಥ ಆಯ್ತು ಸರ್. ಹೇಳಿಲ್ವಾ, ನಾನು ಬಸ್ ಮಾಡ್ಕೊಂಡ್ ಬರ್ತೀನಿ, ನಿಮ್ದು ಯಾವತ್ತು ನೀವು ವಿಧಾನಸೌಧಕ್ಕೆ ಇದ್ ಮಾಡ್ತೀರಾ, ಲೀಗಲ್ ಆಗಿ ಮಾಡ್ತೀನಿ ಅಂತ ಹೇಳಿದಿರಾ, ಲೀಗಲ್ ಆಗಿ ಮುತ್ತಿಗೆ ಹಾಕ್ಬೇಕು ಅಂತ ಹೇಳಿದಿರಾ, ನನಗ್ ಗೊತ್ತು. ಅವತ್ತು ಎಲ್ಲ ನೊಂದ ಮಹಿಳೆಯರು ಅವ್ರು ಎಷ್ಟು ನೋವು ಅನ್ಬೋರ್ತಾರೆ, ಮಕ್ಳು ತೋರಿಸ್ತಿಲ್ಲ ಗಂಡನ್ಗೆ, ಅದೇನೋ ಮಗುಗೆ ಏನು ಎಲ್ಲಾ ನೋಡಿದೀನಿ ಸರ್. ಅಲ್ವರಾ? ಅದು ಮಾಡೋಣ, ಗಂಡಸ್ರು ಬೆಸ್ಟ್ ಬೇಕು ಸರ್. ಎಲ್ಲ ಅಯ್ಯೋ ಅವ್ರು ಹೇಳ್ಕೊಳಕ್ ಆಗ್ತಿಲ್ಲ, ನಾವು ಹಂಗಾಗಿದೆ ಪರಿಸ್ಥಿತಿ ಅಲ್ಲ ಸರ್. ಸೇರೋಣ, ಬದ್ಲು ಮಾಡೋಣ, ಕಾನೂನು ಬದ್ಲು ಮಾಡೋಣ, ದೇಶನ ಬದ್ಲು ಮಾಡೋಣ, ರಾಜ್ಯನ ಬದ್ಲು ಮಾಡೋಣ. ನೆಮ್ಮದಿ ಗಂಡಸರು ನೆಮ್ಮದಿಯಾಗಿ ಬದುಕ್ಲಿ.